ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಮನೆ ಬಿಟ್ಟೆ. ಸೊ ಇವತ್ತು ಬಹುಶಃ ಒಂದು ಡಿಫ್ರೆಂಟಾಗಿ ಒಂದು ಶೂಟ್ ಕಾನ್ಸೆಪ್ಟನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಶೂಟ್ ಕಾನ್ಸೆಪ್ಟ್ ಏನು, ಹೇಗಿರುತ್ತೆ, ಅದೆಲ್ಲವನ್ನು ಒಂದು ಸರ್ಪ್ರೈಸಾಗಿ ನಿಮ್ಮ ಮುಂದೆ ಇಡ್ತೀನಿ. ಸೊ ದ್ಯಾಟ್ ಒಂದ್ಸಲಿ ಲೊಕೇಶನ್ ರೀಚ್ ಆದಮೇಲೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ನಾನಾಗಲೇ ಹೇಳಿದ್ನಲ್ಲ, ಒಂದು ವಿಶೇಷವಾದ ಶೂಟು ಅಂತ. ಸೊ ಇವತ್ತು ನಾವು ಬಂದಿರೋಂಥ ಲೊಕೇಶನ್ನು ಶ್ರೀ ರಂಗನಾಥ ಸ್ವಾಮಿ, ನಮ್ಮ ಕರ್ನಾಟಕದ ಆರಾಧ್ಯ ದೈವ, ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಸೊ ಇದೊಂಥರ ಪ್ರಾಚೀನ ಸ್ಥಳ. ಹಲವಾರು ರಾಜ ಮಹಾರಾಜರು ಇಲ್ಲಿ ಬಂದು, ಅಂದರೆ ಒಂದು ಶ್ರೀರಂಗಪಟ್ಟಣನ ಉಳಿಸೋಕ್ಕೆ ಬೆಳೆಸೋಕ್ಕೆ ಹಲವಾರು ಇಲ್ಲಿ ರಾಜತಂತ್ರಗಳು ನಡೆದಿದೆ. ಅಂಥ ಜಾಗದಲ್ಲಿ ಇವತ್ತು ಒಂದು ವಿಶೇಷವಾದ ಒಂದು ಮೆಟರ್ನಿಟಿ ಶೂಟ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೆ, ಸಾಮಾನ್ಯ ಎಲ್ಲ ಮೆಟರ್ನಿಟಿ ಅಂದ ತಕ್ಷಣ ಗೌನು ಅಥವಾ ಫ್ರಾಕು ಅಥವಾ ವೈಟು ಆ ಥರದ್ದು ಡ್ರೆಸ್ಸಲ್ಲಿ ಯೋಚನೆ ಮಾಡ್ತಾರೆ. ಬಟ್ ಈ ಕ್ಲೈಂಟು ನಮಗೆ ಒಂದು ಸನಾತನ ಥೀಮ್ ಬೇಕು ಅಂತ ಅಂದರು. ಸೊ ದಟ್ ಅವ್ರದ್ದೇ ಊರಾದ್ರಿಂದ ಶ್ರೀರಂಗಪಟ್ಟಣ, ಸೊ ಅವ್ರ ಊರಿಂದನೇ ಪ್ರಾರಂಭ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ, ಶ್ರೀರಂಗಪಟ್ಟಣದಲ್ಲಿ ಏನೆಲ್ಲ ಶೂಟ್ ಮಾಡ್ತೀವಿ, ಹೇಗೆಲ್ಲ ಸರ್ಕಸ್ ಮಾಡ್ತೀವಿ ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾಯ್ ಎವ್ರಿಬಡಿ, ನನ್ನ ಹೆಸರು ವಿದ್ಯಾಶ್ರೀ, ಇವ್ರು ನಮ್ಮ ಹಸ್ಬೆಂಡ್ ಕಾರ್ತಿಕ್. ನಾನು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಶ್ರೀರಂಗಪಟ್ಟಣ. ಸೊ ನನಗೆ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕು ಅನ್ನೋವಾಗ ಬಂದಾಗ ಕಾನ್ಸೆಪ್ಟ್ ಎಲ್ಲ ಆಲ್ಮೋಸ್ಟ್ ನೋಡ್ತಿರ್ತೀವಿ, ತುಂಬ ಕಾಮನ್ ಆಗಿ ಗೌನು ಅದು ಇದೆಲ್ಲ ಹಾಕೊಂಡು ಮಾಡೋದು. ಸೊ ನನಗೆ ಸಿನ್ಸ್ ನಮ್ಮ ಬಾರ್ನ್ ಆ್ಯಂಡ್ ಬಾಟಪ್ ಇಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ದೇವಸ್ಥಾನ ಆಗಿರ್ಬೋದು, ಅಜ್ಜಿ ಜೊತೆ ಹೋಗಿರೋದಾಗಿರ್ಬೋದು, ಈ ನೆನಪುಗಳು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಇಲ್ಲೆಲ್ಲ ಓಡಾಡಿದ್ದೀನಿ. ಸೊ ಅದನ್ನ ಹೆಂಗ್ ಮಾಡೋದಕ್ಕೆ ಅಂತ ಬಂದಾಗ ಒಂದು ಸನಾತನ ಥೀಮ್ ಅನ್ನೋದೊಂದು ಬಂದ್ರೆ ಅದೇ ನಮ್ಮ ವ್ಯಾಲ್ಯೂಸು, ಅದೇ ನಮ್ಮ ಕಲ್ಚರು, ಅಟ್ ಎಂಡ್ ಆಫ್ ದ ಡೇ ಅದೇ ನಮ್ದು ಬೇಸು ಹೌದು. ಸೊ ಅದು ಪೋರ್ಟ್ರೇ ಮಾಡೋ ರೀತಿ ಸ್ವಲ್ಪ ಯುನೀಕ್ ಆಗಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ಈ ತರ ಮಾಡ್ಕೊಬೇಕು ಅಂತ ಅನ್ಸಿ ಇದನ್ನ ಕ್ರಿಯೇಟಿವ್ ಆಗಿ ನಮಗೆ ಬೇಕಿತ್ತು. ಹೂ ವಿಲ್ ಆಕ್ಚುಲಿ ಪುಟ್ ಸಮ್ ಎಫರ್ಟ್ಸ್ ಟು ಬ್ರಿಂಗ್ ಅಪ್ ದ ಬೆಸ್ಟ್. ಸೊ ಹಂಗಾಗಿ ವಿಕ್ರಮ್ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದ್ವಿ. ಅವರು ಕಾನ್ಸೆಪ್ಟ್ ಇಷ್ಟಪಟ್ರು ಅಂಡ್ ಆಕ್ಚುಲಿ ಹಿ ವಾಸ್ ವೆರಿ ವೆಲ್ಕಮಿಂಗ್ ಅಂಡ್ ಕ್ರಿಯೇಟಿವ್ ಆಗಿ ಮಾಡಕ್ಕೆ, ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡೋದಕ್ಕೆ ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಸೊ ಇವತ್ತು ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಹತ್ರ ಶೂಟ್ ಮಾಡ್ತಾ ಇದ್ದೀವಿ. ಐ ಆಮ್ ಆಕ್ಚುಲಿ ವೆರಿ ಎಕ್ಸೈಟೆಡ್ ಹೆಂಗ್ ಬರುತ್ತೆ ಫೈನಲ್ ಔಟ್ಪುಟ್ ಅನ್ನೋದನ್ನ. ಸೊ ಯಾ, ಜಸ್ಟ್ ಎಕ್ಸೈಟೆಡ್. ಎದೇಳದಲ್ವಾ, ಹೇಳದಲ್ವಾ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೊ ನಾನು ಶ್ರೀರಂಗಪಟ್ಟಣ ಈ ಕಡೆಗೆಲ್ಲ ಬಂದಾಗೆಲ್ಲ ಈ ಬನ್ ಗುಲ್ಕನ್ನೆಲ್ಲ ಭಾಳ ಅಂದರೆ ರೋಡಲ್ಲೇ
ಹಾಕ್ಕೊಂಡು ಮಾಡ್ತಿರ್ತಾರೆ. ಸೊ ಇಲ್ಲಿ ಬಂದಾಗೆಲ್ಲ ಅದೊಂದು ಟೇಸ್ಟ್ ಮಾಡೇ ಮಾಡ್ತೀನಿ. ಸೊ ಇವತ್ತಿನ ಬನ್ ಆ್ಯಂಡ್ ಗುಲ್ಕನ್ ರೆಡಿ. ಇದೇ ಇವತ್ತಿನ ಬ್ರೇಕ್ಫಾಸ್ಟು. ನಮ್ಮ ರಾಜೇಶ್ ಅವರು ಎಲ್ಲೂ ತಿಂಡಿಗೆ ನಿಲ್ಲಿಸ್ತಿಲ್ಲ, ಹಾಗಾಗಿ ಅಲ್ಲಿ ತನಕ ಈ ಬನ್ ಗುಲ್ಕನ್ನಲ್ಲೇ ಮೇಂಟೈನ್ ಮಾಡೋಣ ಅಂತ. ಸೊ ಇಷ್ಟೊತ್ತು ಸನಾತನ ಥೀಮ್ನ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ವಿ. ಇಡೀ ಶ್ರೀರಂಗಪಟ್ಟಣ ಸುತ್ತಾಗ್ಬಿಟ್ಟಿದ್ವಿ ಇವತ್ತು ಇದೊಂದು ಥೀಮ್ಗೋಸ್ಕರ. ಇಲ್ಲಿ ಗೋಸಾಯಿ ಘಾಟ್ ಅಂತ ಒಂದು ಜಾಗ ಇದು. ಇಲ್ಲಿ ಹಲವಾರು ಶೂಟಿಂಗ್ಗಳಾಗಿದೆ. ಅಂದರೆ ಜೀವನದಿಯಿಂದ ಹಿಡಿದು ಸಿಂಹಾದ್ರಿಯ ಸಿಂಹದಿಂದ ಹಿಡಿದು ತುಂಬ ಸಿನಿಮಾಗಳು ಇಲ್ಲಿ ಶೂಟಿಂಗ್ಗಳು ನಡೀತಿದೆ. ಸೊ ಇಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಅಂದರೆ ಮೆಟರ್ನಿಟಿ ಶೂಟ್ ಕೂಡ ಇವತ್ತು ಇಲ್ಲೇ ಆಯಿತು. ಸೊ ದಟ್ ನೆಕ್ಸ್ಟ್ ಕಾಸ್ಟ್ಯೂಮು ನೆಕ್ಸ್ಟು ಯಾವ ಥೀಮು ಅಂತ ಹೇಳೋಕ್ಕಿಂತ ಮುಂಚೆ ಶೂಟು ತುಂಬಾ ಚೆನ್ನಾಗಿದೆ, ಕೋಆಪರೇಟಿವ್ ಆಗಿದ್ದೀರಾ. ನಾವು ಹೆಂಗೆ ಹೇಳ್ತೀವಿ ಹಂಗೆ ನೀವು ಆದಷ್ಟು ಟ್ರೈ ಮಾಡ್ತಿದ್ದೀರಾ ತೆಗಿಯಕ್ಕೆ. ವಿಕ್ರಮ್ ಅವರು ತುಂಬಾ ಕೋಆಪರೇಟಿವ್ ಮತ್ತೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಯಾವಾಗ್ಲೂ. ಯಾವುದೇ ರೀತಿ ಬೋರ್ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಸ್ವಲ್ಪ ಇರಿಟೇಷನ್ ಆಗೋದಿಲ್ಲ. ತುಂಬಾ ಲೈವ್ಲಿ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ. ಇನ್ನೂ ಹೊಸ ಹೊಸ ಐಡಿಯಾಸ್ಗಳು ಕೊಡ್ತಾರೆ. ನಾವು 3 ಹೇಳಿದ್ರೆ ಅವರು ನಮಗೆ ಇನ್ನೂ 3 ಹೇಳಿ ಒಟ್ಟು 6 ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಟಿಮೇಟ್ ರಿಸಲ್ಟ್ ಯಾವ ತರ ಬರುತ್ತೆ ಅಂತ. ಆಬ್ವಿಯಸ್ಲಿ ಚೆನ್ನಾಗಿ ಬಂದೇ ಬರುತ್ತೆ, ಆದರೂ ಒಂದು ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ಎಪಿಸೋಡ್ ನೋಡೋಣ. ಥ್ಯಾಂಕ್ ಯು ಸರ್. ಶ್ಯೂರ್.